ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನನ್ನು ಸಹ ಕ್ಲಿಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಶಾರದೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಸಂಚಿಕೆ ಮೊದಲಿಗೆ ಜ್ಯೋತಿಕಾ ಶಾರದಾ ಇದ್ದಲ್ಲಿ ಬರ್ತಾಳೆ. ಶಾರದಾ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಆಗ ಜ್ಯೋತಿಕಾ ಕೇಳ್ತಾಳೆ, ನಿನಗೆ ರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ವ ಶಾರದಾ? ಎಷ್ಟೊಂದು ಕೆಲಸ ಮಾಡ್ತೀಯ, ನಿನಗೆ ಸುಸ್ತಾಗಲ್ವ ಅಂತ ಹೇಳ್ಬೇಕಾದ್ರೆ, ನಾನೇನು ಕೂಲಿ ಕೆಲಸ ಮಾಡ್ತಿದ್ದೇನೆ, ಈ ಮನೆಯಲ್ಲಿ ಕ್ಲೀನ್ ಮಾಡುವುದಂದ್ರೆ ನನಗೆ ತುಂಬ ಇಷ್ಟ ಅಂತ ಆಗ್ತಾಳೆ. ಆಗ ಜ್ಯೋತಿಕನ ಹತ್ರ ಮತ್ತೆ ಹೇಳ್ತಾಳೆ, ನಾನು ಇದು ಯಾವ ಕೆಲಸ ಬಿಡಿ ಜ್ಯೋತಿಕಾ ಅವರೇ, ನಾನು ಊರಲ್ಲಿ ಅಂತ ಹೇಳ್ಬೇಕಾದ್ರೆ, ಓಕೆ ಅದೆಲ್ಲ ಬಿಡು, ನಾನು ಬಂದ ವಿಷಯವನ್ನೇ ಮರೆತು ಬಿಟ್ಟೆ, ನಾಳೆ ನನ್ನ ಬರ್ತ್ಡೇ, ನೀನು ಎಲ್ಲೂ ಹೋಗಬಾರ್ದು, ಈ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾಳಿಗೆ ತುಂಬ ಖುಷಿಯಾಗುತ್ತೆ. ನಾಳೆ ನಿಮ್ಮದು ಸಹ ಬರ್ತ್ಡೇನಾ ಅಂತ ಹೇಳ್ಬೇಕಾದ್ರೆ ಜ್ಯೋತಿಕನಿಗೆ ಆಶ್ಚರ್ಯವಾಗುತ್ತೆ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯಾ, ಬೇರೆ ಯಾರಾದಾದರೂ ಬರ್ತ್ಡೇ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಅಲ್ಲಿಗೆ ತಪ್ಪಿಸುತ್ತಾ, ಹಾಗೇನಿಲ್ಲ, ನಾಳೆ ನಿಮ್ಮದು ಬರ್ತ್ಡೇನಂತ ಕೇಳ್ತಾಳೆ. ಹೌದು ಅಂತ ಜ್ಯೋತಿಕಾ ಅಲ್ಲಿಂದ ಹೋಗ್ತಾಳೆ. ಆಗ ಶಾರದಾ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ, ನಾನೇನು ಪುಣ್ಯ ಮಾಡಿದೆ, ನಾಳೆ ನನ್ನದು ಸಹ ಬರ್ತ್ಡೇ, ನಾನು ಅದೃಷ್ಟ ಮಾಡಿದೆ ಅಂತ ಈ ಮನೆಯಲ್ಲಿ ಅಂತ ಅನಿಸ್ಕೊಳ್ತಾಳೆ. ಅಜ್ಜಿ ಜೋರಾಗಿ ಮೇಲಿಂದ ಕೆಳಗೆ ಹೆಸರು ಕರೀತಾ ಬರ್ತಾಳೆ, ಜಲಜ ಬಾ ಇಲ್ಲಿಗೆ, ಏನು ಮಾಡ್ತಾ ಇದ್ದೀಯ ಅಂತ ಕರೆದಾಗ ಜಲಜ ಗಾಬರಿಯಾಗಿ ಏನಮ್ಮವ್ರಂತ ಕೇಳ್ತಾಳೆ. ಆಗ ಅಜ್ಜಿ ಹೇಳ್ತಾಳೆ, ನಾಳೆ ಜ್ಯೋತಿಕಾಂದು 25th ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು, ಅದು ಸಹ 25 ವೆರೈಟಿ ಫುಡ್ಡು ಮಾಡಬೇಕಂತ ಹೇಳ್ಬೇಕಾದ್ರೆ ಆಯ್ತಾ ಅಂತ ಹೇಳ್ತಾಳೆ. ನಂತರ ಗೊಣಗುತ್ತಾ ಬರ್ತಾಳೆ, ಈ ಮುಸ್ಸಂಜೆ ಹೊತ್ತಲ್ಲಿ 25 ಬಗೆಯ ಫುಡ್ ಮಾಡಬೇಕಂತೆ, ಏನು ಮಾಡೋದು ಎಂತ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಚಿಂತೆ ಒಳಗಾಗುತ್ತಾಳೆ. ಆಗ ಶಾರದೆ ಹೇಳ್ತಾಳೆ, ಯಾಕೆ ದೊಡ್ಡವರು ಕರ್ತದಂತ ಹೇಳ್ಬೇಕಾದ್ರೆ, ನಾಳೆ ಅವ್ರದ್ದು ಜ್ಯೋತಿಕಾ ಅವ್ರದ್ದು 25ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರಂತೆ, ಅದಕ್ಕೆ 25 ವೆರೈಟಿ ಫುಡ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಈಗ ಏನು ಮಾಡುವುದು ಅಂತ ಶಾರದನ ಹತ್ರ ಕೇಳಿದಾಗ ಶಾರದೆ ಹೇಳ್ತಾಳೆ, ಏನಾದರೂ ವೆರೈಟಿ ಫುಡ್ ಮಾಡಬೇಕಂತ ಹೇಳಿದಾರಾ ಅಂತ ಹೇಳ್ಬೇಕಾದ್ರೆ, ಹಾಗೇನಿಲ್ಲ, ಒಟ್ಟಾರೆಯಾಗಿ 25 ಬಗೆಯ ಫುಡ್ ಬೇಕಾ ಅಂತ ಹೇಳ್ಬೇಕಾದ್ರೆ, ಅಷ್ಟೇನಾ, ನೀನೇನು ವರಿ ಮಾಡಬೇಡ, ಅದನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತೇಳಿ ಜನಿಗೆ ಸಮಾಧಾನ ಪಡಿಸ್ತಾಳೆ. ಖುಷಿಯಾಗುತ್ತೆ. ಆಯಿತು, ನಾನೇನು ಚಿಂತೆ ಮಾಡಲ್ಲ, ನೀನಿದ್ದೀಯಲ್ಲ ಶಾರದಾ ಅಂತೇಳಿ ಖುಷಿಯಿಂದ ಒಳಗೆ ಹೋಗ್ತಾಳೆ. ಇಲ್ಲಿ ದೀಪು ಜೋಕಾಲಿ ಮೇಲೆ ಒಬ್ಬಳೇ ಕೂತ್ಕೊಂಡು ಹಾಡು ಹೇಳ್ತಾ ಇರ್ತಾಳೆ. ಅವಳಿದ್ದಲ್ಲಿಗೆ ಸಿದ್ದು ಸಹ ಬಂದು ಅವಳ ಪಕ್ಕದಲ್ಲಿ ಕುಳಿತುಕೊಳ್ತಾನೆ. ಬಂದು ಆಯ್ ಫ್ರೆಂಡ್ ಅಂತ ಹೇಳಿದಾಗ ದೀಪು ಸಹ ಆಯ್ ಫ್ರೆಂಡ್ ಅಂತ ಹೇಳ್ತಾಳೆ. ನಂತರ ಸಿದ್ದು ಕೇಳ್ತಾನೆ, ಏನು ಒಬ್ಬಳೇ ಹೊರಗೆ ಕೂತ್ಕೊಂಡಿದ್ದೀಯ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಒಬ್ಬಳೇ ಕೂತ್ಕೊಂಡಿದ್ದೇನೆ, ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ನನ್ನ ಫ್ರೆಂಡಿಗೆ ಬೇಜಾರಾಗ್ತಿದೆಯಾ, ಬೋರ್ ಆಗ್ತಿದೆ, ಏನಾದರೂ ಮಾಡ್ಬೇಕಂತ ಹೇಳ್ತಿರ್ಬೇಕಾದ್ರೆ, ನನ್ನ ಕಾರಲ್ಲಿ ಒಂದು ರೌಂಡು ಹೊರಗೆ ಹೋಗಿ ಬರೋಣ ಅಂತ ಹೇಳ್ಬೇಕಾದ್ರೆ, ಬೇಡ ಫ್ರೆಂಡ್, ಅಮ್ಮನಿಗೆ ಗೊತ್ತಾದರೆ ಬೇಜಾರಾಗುತ್ತೆ, ಅವಳು ಬೈತಾಳೆ, ಅಲ್ಲೋಗಬೇಡ ಇಲ್ಲೋಗಬೇಡ ಅಂತ ಬೈತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾನೆ, ಅಮ್ಮ ಮನೆಯೊಳಗೆ ಅಡುಗೆ ಕೆಲಸ ಮಾಡ್ತಿದ್ದಾರಲ್ವ, ಅವರಿಗೆ ಗೊತ್ತಾಗಲ್ಲ, ನಾವು ಬೇಗ ಬಂದುಬಿಡೋಣ ಅಂತ ಹೇಳ್ಬೇಕಾದ್ರೆ, ಬೇಡ ಫ್ರೆಂಡ್, ನನ್ನ ಅಮ್ಮನಿಗೆ ಬೇಜಾರು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ, ಇಲ್ಲ ಇಲ್ಲೇ ಹತ್ತಿರದಲ್ಲೇ ಹೋಗಿ ಬರೋಣ, ದೂರ ಏನು ಹೋಗೋದಿಲ್ಲ, ಬೇಗ ಬಂದುಬಿಡೋಣ ಅಂತ ಹೇಳ್ಬೇಕಾದ್ರೆ, ನೀನು ಪ್ರಾಮಿಸ್ ಅಮ್ಮಂದು ಕೆಲಸ ಮುಗಿಸುವುದರ ಒಳಗೆ ನನ್ನ ಇಲ್ಲಿಗೆ ಕರ್ಕೊಂಡು ಬರಬೇಕು, ಇಲ್ಲಾಂತಿದ್ದರೆ ನಮಗಿಬ್ಬರಿಗೂ ಕ್ಲಾಸ್ ತಗೊಳ್ತಲ್ಲ ಅಂತ ಹೇಳ್ಬೇಕಾದ್ರೆ, ಪಿಂಕಿ ಪ್ರಾಮಿಸ್ ಬೇಗ ಬರೋಣ ಅಂತೇಳಿ ದೀಪುನ ಹೊರಗೆ ಸುತ್ತಾಡ್ಕೊಂಡು ಬರೋಕ್ಕೆ ಕರ್ಕೊಂಡು ಹೋಗ್ತಾನೆ. ದೀಪುಗೆ ಹೊರಗಡೆ ಬಂದ ನಂತರ ಕಾರಲ್ಲಿ ಡ್ರೈವಿಂಗ್ ಮಾಡ್ತಿರ್ತಾನೆ ಸಿದ್ದು. ಅವಳು ಹೊರಗಡೆ ಎಲ್ಲ ನೋಡ್ತಾ ಇರ್ತಾಳೆ ಸಿಟಿನ, ತುಂಬ ಖುಷಿಯಾಗುತ್ತೆ, ತುಂಬ ಎಂಜಾಯ್ ಮಾಡ್ತಾಳೆ. ಜ್ಯೋತಿಕಾ ಮಲಗಿರ್ತಾಳೆ. ಅವಳಿಗೆ ಎಚ್ಚರವಾಗುತ್ತೆ, ಏನೋ ಒಂಥರ ಸೌಂಡ್ ಆದಾಗೆ, ಬಾಗಿಲು ತೆರೆದಾಗೆ ಎಲ್ಲ ಸೌಂಡ್ ಬರುತ್ತೆ. ಬಂದು ವಾಪಸ್ ಬಾಗಿಲು ಹಾಕಿ ಲಾಕ್ ಹಾಕಿ ಮಲಗ್ತಾಳೆ. ನಂತರ ವಾಪಸ್ ಅದೇ ರೀತಿ ಅವಳಿಗೆ ಬಾಗಿಲು ಬಡ ಬಡಿದಾಗೆ ಬಾಗಿಲು ಓಪನ್ ಆಗ್ತದೆ. ತುಂಬ ಭಯವಾಗುತ್ತೆ. ಲೈಟ್ ಹಾಕಿ ಕೂತ್ಕೊಳ್ತಾಳೆ. ನಾನು ಈಗಷ್ಟೇ ಪೂರ್ತಿ ಲಾಕ್ ಮಾಡಿದೆ ಅಲ್ಲ, ಏನಾಯಿತು ಅಂತ ಚಿಂತೆಗೊಳಗಾಗ್ತಾಳೆ. ಮೆಲ್ಲಗೆ ಎದ್ದು ಬಂದು ವಾಪಸ್ ಬಾಗಿಲು ಡೋರೆಲ್ಲ ಲಾಕ್ ಮಾಡಿ ಓಡಿ ಬಂದು ಬೆಡ್ ಮೇಲೆ ಕುಳಿತುಕೊಂಡು ಲೈಟ್ ಆಫ್ ಮಾಡಿ ಮಲಗ್ತಾಳೆ. ವಾಪಸ್ ಹಾಗೇನೆ ಸೌಂಡ್ ಆಗುತ್ತೆ. ತುಂಬ ಭಯವಾಗುತ್ತೆ ಜ್ಯೋತಿಕಳಿಗೆ. ಒಬ್ಬ ಮಾಸ್ಕ್ ಹಾಕೊಂಡು ಮುಖದ ಮೇಲೆ ಜ್ಯೋತಿಕಾ ಬಳಿ ನಿಂತಾಗ ಜೋರಾಗಿ ಚೀರ್ತಾಳೆ. ನಂತರ ಮನೆಯ ಡೋರ್ ಓಪನ್ ಆದಾಗ ಸುಮಿತ್ರಾ ಎಲ್ಲರೂ ಸೇರಿ ಹ್ಯಾಪಿ ಬರ್ತ್ಡೇ ಅಂತೇಳಿ ಗ್ರ್ಯಾಂಡಾಗಿ ವಿಶ್ ಮಾಡ್ತಾರೆ.
ಎಷ್ಟು ಭಯ ಇತ್ತು ಗೊತ್ತಾ ಅಂತ ಹೇಳ್ಬೇಕಾದ್ರೆ ಸಿದ್ದು ಹೇಳ್ತಾನೆ, ಹ್ಯಾಪಿ ಬರ್ತ್ಡೇ ಮಿಸ್ ಬ್ಯಾಂಗ್ಳೂರು, ಇಷ್ಟು ಸರ್ಪ್ರೈಸ್ ಕೊಡದಿದ್ದರೆ ಹೇಗೆ ಅಂತೇಳಿ ರೇಗಿಸ್ತಾನೆ. ಈ ಥರ ಯಾರಾದರೂ ಸರ್ಪ್ರೈಸ್ ಆಗಿ ಮಾಡ್ತಾರಾ? ನನ್ನ ಹಾರ್ಟ್ ಈಗೂ ಸಹ ಎಷ್ಟು ಒಡ್ಕೊಳ್ತಿದ್ದೇನೆ ಗೊತ್ತಾ ಅಂತ ಹೇಳ್ಬೇಕಾದ್ರೆ ಮನೆ ಮಂದಿ ಎಲ್ಲ ಜೋರಾಗಿ ನಗ್ತಾರೆ. ಸುಮಿತ್ರ ಮತ್ತು ದಶರಥ ಸಹ ವಿಶ್ ಮಾಡ್ತಾರೆ, ಹಗ್ ಮಾಡ್ತಾರೆ. ನಂತರ ತಾತ ಹೇಳ್ತಾರೆ, ನನ್ನ ಜ್ಯೋತಿ ಥರನೇ ಈ ಮನೆಯನ್ನು ನೀನು ಬೆಳಗಬೇಕು ಅಂತ ಹೇಳ್ತಾರೆ. ಜ್ಯೋತಿಕನಿಗೆ ತುಂಬ ಖುಷಿಯಾಗುತ್ತೆ. ಬಂದ ನಂತರ ಕಡೆಯದಾಗಿ ಅಜ್ಜಿ ಬಂದು ಓಡಿ ಬಂದು ಎಪಿ ಬರ್ತ್ಡೇ ಜೋ ಅಂತೇಳಿ ಹಗ್ ಮಾಡ್ತಾರೆ. ಒಂಥರ ಜೋಕರ್ ಥರ ಆಡ್ತಾ ಇರ್ತಾರೆ. ಇದನ್ನು ನೋಡಿದ ತಾತನಿಗೆ ಅಯ್ಯೋ ಅಂತ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಅವರ ತಲೆಗೆ ಅವರ ಕೈ ಇಟ್ಕೊಂಡೇ ಜಜ್ಕೊಳ್ತಾರೆ. ಹೇಳ್ತಾರೆ, ಒಳ್ಳೇದಿತ್ತು ಕಣೋ ಸರ್ಪ್ರೈಸು ಸಿದ್ದು ಮುದ್ದು ಅಂತ ಹೇಳ್ತಾರೆ. ನಂತರ ಎಲ್ಲರ ಹತ್ರ ಹೇಳ್ತಾರೆ, ತಾತ ಮತ್ತು ದಶರಥ ವಿಮಲ್ ಮತ್ತು ಮುರಳಿ ಹತ್ರ, ಬನ್ನಿ ಮಲ್ಕೊಳ್ಳೋಣ, ಹೋಗೋಣ, ಲೇಟ್ ಆಯಿತು, ಪಾಪು ನೀನು ಸಹ ಮಲ್ಕೋ ಅಂತ ಹೇಳಿ ಅವರೆಲ್ಲ ಹೊರಗೆ ಹೋಗ್ತಾರೆ. ಅಜ್ಜಿ ತಾತನೂ ಹೊರಗೆ ಹೋಗ್ತಾರೆ. ಸಿದ್ದು ಹೇಳ್ತಾನೆ, ಗುಡ್ ನೈಟ್ ಬರ್ಡೇಗಲ್ಲ ಅಂತ ಇರಬೇಕಾದ್ರೆ, ಇವತ್ತು ಒಂದು ದಿನ ಬೆಳಿಗ್ಗೆವರೆಗೂ ನನ್ನ ಜೊತೆನೇ ಇರು ಸಿದ್ದು ಅಂತ ಹೇಳ್ಬೇಕಾದ್ರೆ, ಇಲ್ಲ ಆಗಲ್ಲ, ನನಗೆ ನಿದ್ದೆ ಬರ್ತದೆ, ಸುಸ್ತಾಗಿದೆ ಅಂತ ಹೇಳ್ಬೋದು. ಪ್ಲೀಸ್ ನಾನಿವತ್ತು ಬರ್ಡೇಗಳು ಕೇಳ್ತಿದ್ದೇನೆ, ಪ್ಲೀಸ್ ನನ್ನ ಪಕ್ಕನೇ ಇರು ಅಂತ ಹೇಳ್ಬೇಕಾದ್ರೆ, ಇಲ್ಲ ಆಗಲ್ಲ ಅಂತೇಳಿ ಅವಳನ್ನು ಬಿಟ್ಟು ಅವನ ರೂಮ್ಗೆ ಹೋಗ್ತಾನೆ. ಮತ್ತು ಸುಮಿತ್ರ ಹಾಲಲ್ಲಿ ಕೂತ್ಕೊಂಡಿರ್ತಾರೆ. ದಶರಥ ಅವರವರು ಏನೋ ಲ್ಯಾಪ್ಟಾಪ್ನಲ್ಲಿ ಕಂಪನಿ ಕೆಲಸ ಮಾಡ್ತಾ ಇರ್ತಾರೆ. ಜಲಜ ಬಂದು ಕಾಫಿ ಇಟ್ಟು ಅಲ್ಲಿಂದ ಹೋಗ್ತಾರೆ. ಆದರೆ ಸುಮಿತ್ರರವರು ಏನೋ ಕಳೆದುಕೊಂಡಂತೆ ಏನೋ ಚಿಂತೆಯಲ್ಲಿ ಯೋಚನೆಯಲ್ಲಿ ಮುಳುಗಿರ್ತಾರೆ. ದಶರಥ ಸುಮಿತ್ರನನ್ನು ನೋಡಿ, ಏನಾಯಿತು ಹುಷಾರಿಲ್ವಂತ ಹೇಳ್ಬೇಕಾದ್ರೆ, ಏನಿಲ್ಲ ರೀ ಅಂತ ಹೇಳ್ಬೇಕಾದ್ರೆ, ಹೇಳ್ರಿ ಅಂತ ಹೇಳ್ಬೇಕಾದ್ರೆ, ಏನ್ರಿ ನೀವು ಆ ಥರ ಎಲ್ಲ ತಮಾಷೆ ಮಾಡಬೇಡಿ ಅಂತ ಹೇಳ್ಬೇಕಾದ್ರೆ, ಏನಾಯಿತು ಹೇಳು ಅಂತ ಹೇಳ್ತಾರೆ. ನಂತರ ಹೇಳ್ತಾಳೆ, ಬೆಳಿಗ್ಗೆಯಿಂದ ಶಾರದ ಕಾಣ್ತಿಲ್ಲ, ಎಲ್ಲೋ ಹೋಗಿರ್ಬೋದು, ನನಗೆ ಚಿಂತೆ ಆಗ್ತಿದೆ, ಅವಳಿಗೆ ಏನೋ ಆಗಿದೆ ಅಂತ ಹೇಳ್ತಾರೆ. ಆಗ ದಶರಥ ಹೇಳ್ತಾರೆ, ಏನೂ ಆಗಲಿಕ್ಕಿಲ್ಲ, ಅವಳೆಲ್ಲೋ ಮಾರ್ಕೆಟಿಗೆ ಹೋಗಿರ್ಬೋದು ಅಂತ ಹೇಳ್ತಾರೆ. ಎಲ್ಲಿಗೆ ಹೋದ್ರು ಸಹ ನನ್ನ ಹತ್ರ ಹೇಳ್ಬಿಟ್ಟು ಹೋಗ್ತಾಳೆ, ನನಗೆ ತುಂಬ ಭಯವಾಗ್ತಿದೆ ಅಂತ ಹೇಳ್ಬೇಕಾದ್ರೆ ದಶರಥ ಹೇಳ್ತಾಳೆ, ಅವಳು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ, ಎಲ್ಲೋ ಇರ್ಬೋದು ಅಂತ ಹೇಳ್ತಾರೆ. ಎಲ್ಲ ಕಡೆ ಹುಡುಕಿದೆ, ಅವಳು ಎಲ್ಲೂ ಸಿಗಲಿಲ್ಲ, ಅವಳು ಒಂದು ಚೂರು ಕಣ್ಣಿಗೆ ಕಾಣದಿದ್ರು ಸಹ ನನಗೆ ತಳಮಳ ಅಂತ ಅನಿಸ್ತಿದೆ, ದಿನ ಹೋದಾಗೆ ಅವಳು ನನಗೆ ಹತ್ತಿರ ಆಗಿ ಬಿಟ್ಟಿದ್ದಾಳೆ ಅಂತ ದಶರಥನ ಹತ್ರ ಹೇಳ್ತಾಳೆ. ಇರ್ಬೋದು ಕಣೆ ಅಂತ ಹೇಳ್ಬೇಕಾದ್ರೆ, ಇಲ್ಲ ರೀ ನಿಮಗೆ ತಮಾಷೆ ಅಂತ ಕಾಣ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ಅಂತ ಕೂಗಿದಾಗ ದಶರಥ ಹೇಳ್ತಾರೆ, ನೋಡು ಬಂದ್ಬಿಟ್ಲ ಅಂತ ಹೇಳ್ತಾರೆ. ನಂತರ ಸುಮಿತ್ರ ಶಾರದಾ ಬಳಿಗೆ ಬರ್ತಾಳೆ. ಈ ಥರ ಶಾರದನನ್ನು ಹಿಡಿದು, ಏನಾಯ್ತು ಮಗಳೇ, ನಿನಗೇನಾದರೂ ಆಯ್ತು ಅಂತ ಹೇಳ್ಬೇಕಾದ್ರೆ, ಅಮ್ಮ ಗಾಬರಿ ಪಡಬೇಡಿ, ನನಗೇನೂ ಆಗಲಿಲ್ಲ, ಇವತ್ತು ಜ್ಯೋತಿಕ ಅವ್ರದ್ದು ಬರ್ತ್ಡೇ ಅಲ್ಲ, ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಅವರ ಹೆಸರಲ್ಲಿ ಅರ್ಚನೆ ಮಾಡಿದ್ದೇನೆ, ನೋಡಿ ಈ ಕುಂಕುಮನ ಅವರಿಗೆ ಇಡಿ ಅಂತ ಹೇಳ್ತಾಳೆ. ಸುಮಿತ್ರನಿಗೆ ತುಂಬ ಖುಷಿಯಾಗುತ್ತೆ. ಹೇಳ್ತಾರೆ, ನೀನು ಹೇಳದೆ ಕೇಳದೆ ಹೋಗ್ಬಿಟ್ಟಿದ್ಯಲ್ಲ, ಇನ್ನೇನಾದರೂ ಹೋಗಬೇಕು, ನಿನಗೆ ಸರಿಯಾಗಿ ಬಾರಿಸ್ತೇನೆ, ಇವತ್ತು ದೇವಸ್ಥಾನಕ್ಕಂತ ಸುಮ್ಮನೆ ಇದ್ದೆ, ಎಷ್ಟು ಒಳ್ಳೆ ಮನಸ್ಸು ಕಾಣಮ್ಮ ನಿಂದು, ಜ್ಯೋತಿಕ ನಿನ್ನ ಒಡ ಅವಳ ಥರ ನೀನು ನೋಡ್ಕೊಳ್ತಾ ಇದ್ದೀಯ, ನೀನೇ ನಿನ್ನ ಕೈಯಾರನೇ ಪ್ರಸಾದ ಇಟ್ಕೊಂಡು ಅವಳ ಹತ್ರ ಹೋಗು, ಅವಳು ತುಂಬ ಖುಷಿ ಆಗ್ತಾಳೆ ಅಂತ ಹೇಳಿದಾಗ ಶಾರದಾ ಆಯಿತು ಅಂತ ಹೇಳ್ತಾಳೆ. ಶಾರದೆ ಹೇಳ್ತಾಳೆ, ಅವಳು ನನಗೆ ತಂಗಿ ಇದ್ದಾಗೆ ಅಂತೇಳಿ ಪ್ರಸಾದನ ಟಿಪಾಯಿ ಮೇಲೆ ಇಟ್ಟು ಬನ್ನಿ ಅಮ್ಮ ಅಂತೇಳಿ ಎಲ್ಲಿಗೆ ಅಂತ ಹೇಳಿದಾಗ ದಶರಥನ ಪಕ್ಕ ಬಂದು ಕುಳಿತುಕೊಳ್ಳಲು ಹೇಳ್ತಾಳೆ. ಪರ ಕಾಲಿಗೆ ಬಿದ್ದು ನಮಸ್ಕರಿಸ್ತಾಳೆ. ಇಬ್ಬರು ಆಶೀರ್ವಾದ ಮಾಡ್ತಾರೆ. ಏನಾಯಿತು ಇವಳಿಗೆ ಅಂತ, ಏಕೆ ನಮ್ಮ ಕಾಲಿಗೆ ಬೀಳ್ತಿದ್ದೀಯ ಪುಟ್ಟ ಅಂತ ಕೇಳ್ತಾರೆ. ನಂತರ ಯೋಚನೆ ಮಾಡ್ತಾಳೆ, ಎತ್ತ ತಾಯಿ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ, ಅವಳ ಪ್ರೀತಿಯನ್ನು ನಾನು ನೋಡೇ ಇಲ್ಲ, ತಂದೆಯಂತೂ ಇಲ್ಲವೇ ಇಲ್ಲ, ಆದರೆ ಆಶ್ರಯ ಕೊಟ್ಟ ಇವರೇ ನನ್ನ ಎತ್ತ ತಂದೆ ತಾಯಿಗಳು ಅನ್ನುವ ಪ್ರೀತಿ ನನಗೆ ಮೂಡುತ್ತಿದೆ ಅಂತ ಯೋಚಿಸ್ತಿರ್ಬೇಕಾದ್ರೆ, ಮಿತ್ರ ಯಾಕಮ್ಮ ಕಾಲಿಗೆ ಬಿದ್ದಿದ್ದೀಯ, ಏನು ಯೋಚನೆ ಮಾಡ್ತಾ ಇದ್ದೀಯ ಅಂತ ಕೇಳ್ತಾರೆ. ಶಾರದಾ ಯೋಚನೆಯಲ್ಲೇ ಇರ್ತಾಳೆ. ನಂತರ ಸುಮಿತ್ರ ವಾಪಸ್ ಕೇಳಿದಾಗ, ಏನಿಲ್ಲ, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ, ವಾಪಸ್ ಬಂದೆ ಅಲ್ಲ, ಅದಕ್ಕೆ ದೊಡ್ಡವರ ಆಶೀರ್ವಾದ ಪಡಬೇಕಂತ ಅನಿಸಿತ್ತು, ಅದಕ್ಕೆ ನಿಮ್ಮ ಆಶೀರ್ವಾದ ಪಡೆದೆ ಅಂತ ಹೇಳ್ತಾಳೆ. ಆಶೀರ್ವಾದ ನಿನಗೆ ಇದ್ದೇ ಇದೆ ಅಂತ ದಶರಥ ಹೇಳ್ತಾರೆ. ಆದರೆ ನೀನು ಹೊರಗೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ಹೇಳ್ಬಿಟ್ಟು ಹೋಗು, ಇಲ್ಲಾಂದರೆ ಇವಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಹತ್ರ ಆಗಲ್ಲ ಅಂತ ಹೇಳ್ತಾರೆ. ಅದ್ರ ಮಾತು ಕೇಳ್ತಾಳೆ. ಆದರೆ ಅವಳ ಅಮ್ಮಮ್ಮ ಇದ್ದಾರಲ್ವ ಅಂತ ಜೋರಾಗಿ ನಗ್ತಾರೆ. ಶಾರದಾ ಸಹ ಅವರ ಜೊತೆ ಸೇರಿ ನಗ್ತಾಳೆ. ಶಾರದೆ ಅಲ್ಲಿಂದ ಹೊರಡ್ತಾಳೆ. ನಂತರ ಸುಮಿತ್ರ ದಶರಥನ ಹತ್ರ ಕೇಳ್ತಾಳೆ, ನಿಮಗೆ ಶಾರದನನ್ನು ನೋಡಿದರೆ ಏನು ಅನಿಸ್ತದೆ ಅಂತ ಹೇಳ್ಬೇಕಾದ್ರೆ, ಏನು ಅನ್ನಿಸ್ಬೇಕು, ಒಳ್ಳೆ ಅಡುಗೆ ಮಾಡ್ತಾಳೆ, ರುಚಿಯಾಗಿ ಅಡುಗೆ ಅಂತ ಹೇಳ್ಬೇಕಾದ್ರೆ ಸುಮಿತ್ರನಿಗೆ ಕೋಪ ಬರುತ್ತೆ. ಏನ್ರಿ ನೀವು, ಇಷ್ಟೇನ ನಿಮಗೆ ಅಂತ ಹೇಳ್ತಾಳೆ. ನಂತರ ಅವಳು ಹೇಳ್ತಾಳೆ, ಅವಳನ್ನು ನೋಡಿದರೆ ನನಗೆ ಏನೋ ಒಂಥರ ವಾತ್ಸಲ್ಯ ಆಗುತ್ತೆ, ಅವಳೇ
ನಮ್ಮ ಎತ್ತ ಮಗಳಾಗಿರಬೇಕು ಅನ್ನೋ ಭಾವನೆ ಸಾಗಿರುತ್ತೆ. ಯಾವಾಗಲೂ ಅವಳು ನಮ್ಮ ಜೊತೆನೇ ಇರಬೇಕು ಅಂತ ಅನಿಸ್ತಿದೆ ಅಂತ ಹೇಳಬೇಕಾದ್ರೆ ದಶರಥ ನೋಡು, ನಿನ್ನ ಖುಷಿನೇ ನನ್ನ ಖುಷಿ. ಅವಳು ಇಲ್ಲಿ ಇರುವವರೆಗೂ ಅವಳು ನಮ್ಮ ಜೊತೆ ಖುಷಿಯಾಗಿರ್ತಾಳೆ, ಅವಳ ಜವಾಬ್ದಾರಿ ಎಲ್ಲ ನಮ್ಮದೇ ಅಂತ ಹೇಳಿ ಸಮಾಧಾನ ಪಡಿಸ್ತಾರೆ. ಈಗ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇರ್ತಾಳೆ. ಶಾರದಾ ಬಂದು ಜ್ಯೋತಿಕನಿಗೆ ಹೇಳ್ತಾಳೆ, ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ಎಲ್ಲ ಸಂತೋಷವನ್ನು ನಿಮಗೇನೆ ಕೊಡಲಿ ಅಂತ ಹೇಳ್ತಿರ್ಬೇಕಾದ್ರೆ ಮಿಕ್ಕವರ ಗತಿಯೇನು ಶಾರದಾ ಅಂತ ಜ್ಯೋತಿಕ ಕೇಳಿ ಜೋರಾಗಿ ನಗ್ತಾ, ಪರವಾಗಿಲ್ಲ, ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಹೇಳ್ತಾಳೆ, ನಿಮ್ಮ ಹೆಸರಲ್ಲಿ ನಾನು ಅರ್ಚನೆ ಮಾಡಿದ್ದೇನೆ ಅಂತ ಹೇಳ್ಬೇಕಾದ್ರೆ ಜ್ಯೋತಿಕನಿಗೆ ಖುಷಿಯಾಗುತ್ತೆ. ನಂತರ ಪ್ರಸಾದ ತಿಂತಾಳೆ. ಅವಳ ಹಣೆಗೆ ಶಾರದಾ ಕುಂಕುಮ ಇರ್ತಾಳೆ. ಶಾರದನ ಹತ್ರ ಹೇಳ್ತಾಳೆ, ನೀನು ಏನು ಮಾಡ್ತಿದ್ದೀಯಾ ಅಂತ ಹೇಳ್ಬೇಕಾದ್ರೆ ನಾನು ಕುಂಕುಮ ಇಟ್ಟೆ ಅಂತ ಹೇಳ್ತಾಳೆ. ನಂತರ ಜ್ಯೋತಿಕ ಕೋಪದಿಂದ ಅದನ್ನು ಒರೆಸ್ತಾಳೆ. ನನಗೆ ಆಗಲ್ಲ, ನನಗೆ ಅಲರ್ಜಿ ಆಗುತ್ತೆ, ಗೊತ್ತುಂಟ ನಿನಗೆ ಅಂತ ಹೇಳ್ಬೇಕಾದ್ರೆ ಏನಾಗಲ್ಲ, ಪ್ರಸಾದ ಅಲ್ವಾ ಅಂತ ಹೇಳ್ಬೇಕಾದ್ರೆ ಇಲ್ಲ, ನನಗೆ ಆಗೋದಿಲ್ಲ, ನನ್ನ ಮುಖ ಕೆಟ್ಟೋಗುತ್ತೆ, ನನಗೆ ಪ್ರಸಾದ ಆಗೋದಿಲ್ಲ ಅಂತ ಹೇಳ್ತಾಳೆ. ಶಾರದನಿಗೆ ತುಂಬ ಬೇಸರ ಆಗುತ್ತೆ. ಆಗ ಜ್ಯೋತಿಕ ಸಮಾಧಾನದಿಂದ ಹೇಳ್ತಾಳೆ, ನೋಡು, ನೀನು ಇನ್ನು ಮುಂದೆ ಈ ಥರ ಮಾಡಬೇಡ, ನನಗೆ ಪ್ರಸಾದ ಆಗೋದಿಲ್ಲ, ನೀನೇನು ಚಿಂತೆ ಮಾಡಬೇಡ, ನೀನು ನನಗೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದೀಯಾ, ಅರ್ಚನೆ ಮಾಡಿದ್ದೀಯಾ, ನಾನು ನಿನಗೋಸ್ಕರ, ನಿನಗೆ ಮತ್ತು ದೀಪಿಗೋಸ್ಕರ ಏನಾದರೂ ಗಿಫ್ಟ್ ಕೊಡಬೇಕು, ಏನು ಬೇಕು ಕೇಳಿದಾಗ ನನಗೆ ಏನೂ ಇಲ್ಲದವಳಿಗೆ ಅನ್ನ ಮತ್ತು ಆಶ್ರಯ ಕೊಟ್ಟವರು ನನಗೇನು ಬೇಡ ಅಂತ ಹೇಳ್ತಾಳೆ. 25 ಬಗೆಯ ನಿಮಗೋಸ್ಕರ ಸಿಹಿ ತಿಂಡಿಗಳನ್ನು ಮಾಡಿದ್ದೇನೆ ಅಂತ ಹೇಳ್ಬೇಕಾದ್ರೆ ಜ್ಯೋತಿಕನಿಗೆ ತುಂಬ ಖುಷಿಯಾಗುತ್ತೆ. ಶಾರದಾ ಹೇಳ್ತಾಳೆ, ಬೇಗ ಬನ್ನಿ, ನೀವು ತಿಂದು ಟೇಸ್ಟ್ ನೋಡಿ ಅಂತ ಹೇಳ್ತಾಳೆ. 2 ಮಿನಿಟಲ್ಲಿ ರೆಡಿಯಾಗಿ ಬರ್ತೇನೆ ಅಂತ ಹೇಳಿದಾಗ ಶಾರದಾ ಆಯ್ತಾ ಅಂತೇಳಿ ಅಲ್ಲಿಂದ ಹೋಗ್ತಾಳೆ. ಈತ ಸಿದ್ದು ನೋಡಿದ್ರೆ ದೀಪು ಜೊತೆ ಸೇರಿ ಸಣ್ಣ ಮಗುವಾಗಿಬಿಟ್ಟಿದ್ದಾನೆ. ದೀಪು ಜೊತೆ ಸೇರಿ ಹೊರಗಡೆ ಗಾರ್ಡನಲ್ಲಿ ಇಬ್ಬರು ತುಂಟಾಟ ಮಾಡ್ತಾ ಆಟ ಆಡ್ತಾರೆ. ಅಲ್ಲಿಗೆ ಬಂದು ದೀಪುವನ್ನು ತಡೆದು, ನಾನು ನಿನಗೆ ಮೊದಲೇ ಹೇಳಿದ್ದೇನೆ ಯಾರ್ಯಾರ ಜೊತೆ ಆಟ ಆಡಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಹೇಳ್ತಾಳೆ, ಇವರು ಯಾರ್ಯಾರು ಅಲ್ಲ ಅಮ್ಮ, ಇವರು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾಳೆ. ಫ್ರೆಂಡ್ ಅಂತೆ ಫ್ರೆಂಡ್, ಇಬ್ಬರು ಒಟ್ಟಿಗೆ ಆಡಿ ಬೆಳೆದಿದ್ದೀರಾ ಅಥವಾ ಒಂದೇ ಕ್ಲಾಸ್ ಅಂತ ಹೇಳ್ಬೇಕಾದ್ರೆ ದೀಪು ಹೇಳ್ತಾಳೆ, ಫ್ರೆಂಡ್ಶಿಪ್ಗೆ ಆ ಥರ ಏನೂ ಇಲ್ಲ ಅಮ್ಮ ಅಂತ ಹೇಳಿ ಹೇಳ್ತಾಳೆ. ಕೈ ಹಿಡಿತಾಳೆ. ಅಮ್ಮ, ನನಗೆ ಜೋರಾಗಿ ನೋವಾಗ್ತಿದೆ ಅಮ್ಮ, ಎಲಿಬೇಡ ಅಂತ ಹೇಳ್ತಾಳೆ. ಈಗ ನಿನಗೆ ಅಮ್ಮನ ನೆನಪಾಗ್ತಿದೆ ಅಂತೇಳಿ ಅವಳನ್ನು ಎಳೆದುಕೊಂಡು ಔಟ್ ಹೌಸಿಗೆ ಕರ್ಕೊಂಡು ಹೋಗ್ತಾಳೆ ಶಾರದಾ. ಏನು ಮಾಡಬೇಕಂತ ಗೊತ್ತಾಗಲ್ಲ. ನಂತರ ಹೇಳ್ತಾನೆ, ನನ್ನಿಂದಾಗೆ ಆ ಪುಟ್ಟ ಮಗು ಬಯಸ್ಕೊಳ್ಬೇಕಾಯ್ತು ಅಂತ ಹೇಳಿ ಬೇಸರ ಪಡಿಸುತ್ತಾನೆ. ದಿನ ಅಜ್ಜಿ ಬಂದು ಹ್ಯಾಪಿ ಬರ್ತ್ಡೇ ಜೋ ಅಂತ ಹೇಳಿದಾಗ ಥ್ಯಾಂಕ್ ಯು ಗ್ರ್ಯಾನಿ ಅಂತ ಹೇಳ್ತಾಳೆ. ನಂತರ ಅಜ್ಜಿ ಕೇಳ್ತಾರೆ, ಸಿದ್ದು ಏನಾದರೂ ನಿನಗೆ ಗಿಫ್ಟ್ ಕೊಟ್ಟನಾ ಅಂತ ಹೇಳ್ಬೇಕಾದ್ರೆ ಇಲ್ಲ, ಅವನು ಬರೀ ವಿಶ್ ಮಾಡಿದ್ದ ಹೇಳ್ತಾಳೆ. ಆಗ ಅಜ್ಜಿ ಹೇಳ್ತಾರೆ, ನೀನೇನು ವರಿ ಮಾಡಬೇಡ, ಪಾರ್ಟ್ ಮಾಡಬೇಕಾದ್ರೆ ನಿನಗೆ ಕೊಡ್ಬೋದು ಅವನು ಗಿಫ್ಟ್ ಎಲ್ಲರ ಮುಂದೆ ಅಂತ ಹೇಳ್ಬೇಕಾದ್ರೆ ಜ್ಯೋತಿಕನಿಗೆ ತುಂಬ ಖುಷಿಯಾಗುತ್ತೆ. ಹೌದು, ನನಗೇನಾದರೂ ಅವನು ಕಾಸ್ಮೆಟಿಕ್ ತಂದಿರ್ಬೋದು ಫಾರಿನ್ನಿಂದ ಅಂತ ಹೇಳ್ತಾಳೆ ಅಜ್ಜಿ ಹತ್ರ. ಅಜ್ಜಿ ಸಹ ಹೌದು ಅಂತ ಹೇಳ್ತಾರೆ. ನೀನು ಇವತ್ತೇ ಪ್ರಪೋಸ್ ಮಾಡಿಬಿಡು ಅಂತ ಹೇಳ್ತಾಳೆ. ಆಗ ಜ್ಯೋತಿಕೆ ಹೇಳ್ತಾಳೆ, ಅದರಲ್ಲಿ ಏನಿದೆ, ಎಲ್ಲರಿಗೂ ಗೊತ್ತುಂಟು ತಾನೇ, ನಾನು ಮತ್ತು ಅವನು ಫ್ಯೂಚರಲ್ಲಿ ಗಂಡ ಹೆಂಡತಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ, ಮುಂದಕ್ಕೆ ತೊಂದರೆಯಾಗುತ್ತೆ, ಇದು ಸೆನ್ಸಿಟಿವ್ ಮ್ಯಾಟರ್ ಅಂತ ಹೇಳ್ತಾರೆ. ಬೇರೆ ಹುಡುಗಿ ಅವನ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆ ನೀನು ಪ್ರಪೋಸ್ ಮಾಡಬೇಕು, ಯಾಕೆಂದರೆ ಅವನು ಬುದ್ಧಿವಂತ, ಸ್ಥಿತಿವಂತ ಅಂತ ಹೇಳ್ತಾರೆ. ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ, ಅವನು ಬೇರೆ ಯಾವ ಹುಡುಗಿಯನ್ನು ಸಹ ಕಣ್ಣೆತ್ತಿ ನೋಡಲ್ಲ ಅಂತ ಹೇಳ್ತಾರೆ. ಟೈಮ್ ಕನೆ ಟೈಮ್, ನೀನು ಈ ಅಜ್ಜಿ ಹೇಳಿದಾಗೆ ಕೇಳು, ಈ ಸಾಮ್ರಾಜ್ಯಕ್ಕೆ ನೀನು ಮಹಾರಾಣಿ ಆಗಬೇಕು ಅಂತ ಅವಳಿಗೆ ಬುದ್ಧಿ ಮಾತು ಹೇಳ್ತಾರೆ. ಇದೇನು ಚೆನ್ನಾಗಿದೆ, ಅಟೆನ್ಷನ್ ಆ ಕಡೆಯಿಂದ ಬಂದರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬೇಕಾದ್ರೆ ಅದೆಲ್ಲ ಓಲ್ಡ್ ಫ್ಯಾಷನ್ ಕಣೆ ಬೇಬಿ ಅಂತ ಅಜ್ಜಿ ಹೇಳ್ತಾರೆ. ಒಂದು ಪ್ರಪೋಸ್ ಮಾಡಲಿ ಅಂತ ನೀನು ವೆಯ್ಟ್ ಮಾಡಿದರೆ ಬೇರೆ ಯಾರೋ ಬಂದು ಅವನನ್ನು ಲಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಜ್ಯೋತಿಕನಿಗೆ ಕೋಪ ಬರುತ್ತೆ. ನಂತರ ಕೊಂಕಾಗಿ ನೋಡುತ್ತಾ, ಈ ಆಸ್ತಿನ ಯಾರ ಪಾಲಾಗಲಿಕ್ಕೆ ನಾನು ಬಿಡಲ್ಲ, ಈ ಪಾರಿಜಾತ ಇದೆಲ್ಲ ನನ್ನ ಮೊಮ್ಮಗಳಿಗೆ ಸಿಗಬೇಕು ಅಂತ ಯೋಚಿಸ್ತಾಳೆ. ಸರಿ ಗ್ರಹಣಿ, ಇದಕ್ಕೋಸ್ಕರ ನಾನು ಬ್ಯೂಟಿಫುಲ್ ಆಗಿರುವ ಪ್ಲ್ಯಾನನ್ನು ರೆಡಿ ಮಾಡ್ತೇನೆ ಅಂತ ಹೇಳ್ಬೇಕಾದ್ರೆ ಅಜ್ಜಿ ದಟ್ ಈಸ್ ಗುಡ್ ಗರ್ಲ್ ಅಂತ ಹೇಳಿ ಹೊರಡ್ತಾಳೆ. ನಂತರ ಜ್ಯೋತಿಕಳಿಗೆ ಸಿದ್ದು ಮತ್ತು ಶಾರದಾ ಇಬ್ಬರು ಒಟ್ಟಿಗೆ ಇರುವುದು ನೆನಪಿಗೆ ಬರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.